ನಮಸ್ತೆ ಫ್ರೆಂಡ್ಸ್, ಈ ದಿನ ನಿಮಗೆ ಇನ್ನೊಂದು ಹೊಸ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವ್ರತ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಏನಾದರೂ ಕುಜದೋಷ ಇರ್ಬೋದು ಅಥವಾ ರಾಹುದೋಷ ಇರ್ಬೋದು ಜಾತಕಗಳಲ್ಲಿ, ಅಂಥದನ್ನೆಲ್ಲನೂ ಕೂಡ ಈ ವ್ರತ ಮಾಡೋದ್ರಿಂದ ಪರಿಹಾರ ಮಾಡ್ಕೋಬೋದು. ಹಾಗೂ ಕೆಲವು ಚರ್ಮ ಕಾಯಿಲೆಗಳು ನಾಗದೋಷಗಳಿಂದ ಬರುತ್ತೆ. ಕೆಲವು ಚರ್ಮ ಕಾಯಿಲೆಗಳಿಂದ ಎಷ್ಟೇ ಮಾತ್ರೆ ಔಷಧಿ ತೊಗೋತಾ ಇದ್ರೂ ಅದು ಹೋಗ್ತಾ ಇರಲ್ಲ, ತುಂಬ ಕಷ್ಟಪಡ್ತಾ ಇರ್ತಾರೆ. ಆವಾಗ ಕೂಡ ಇಂಥ ಈ ವ್ರತನ ಮಾಡಬಹುದು. ಹಾಗೂ ಯಾವುದೇ ನಮಗೆ ಎಲ್ಲ ನೆಗೆಟಿವಿಟಿ ತುಂಬ ಬರ್ತಾ ಇದೆ, ತುಂಬ ದೇಹ ಆಲಸ್ಯ, ಯಾವುದೋ ಒಂದು ರೀತಿಲಿ ಏನು ಅಂತಲೇ ಗೊತ್ತಾಗಲ್ಲ ಅವರಿಗೆ, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಏನೋ ಒಂದು ರೀತಿ ಅವ್ರಿಗೆ ಮೈಂಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಥರ ಆಗ್ತಾನೇ ಇರುತ್ತೆ, ಅವರಿಗೆ ನೆಗೆಟಿವಿಟಿ ಬರ್ತಾನೆ ಇರುತ್ತೆ. ಎಷ್ಟೇ ಆಲೋಚನೆ ಮಾಡಿದ್ರೂ ಕೆಲವು ನೆಗೆಟಿವಿಟಿಗಳು ಬರ್ತಾನೆ ಇರುತ್ತೆ. ಆಗೂ ಕೂಡ ಈ ವ್ರತನ ನೀವು ಆರಾಧನೆ ಮಾಡ್ಬೋದು. ಯಾವುದಪ್ಪ ಈ ವ್ರತ ಅಂತಂದರೆ ಶರವಣ ಭವ ವ್ರತ ಅಂತ. ಇದು ಶರವಣ ಭವ ವ್ರತ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವಂಥ ದೋಷಗಳನ್ನ ಪರಿಹಾರ ಮಾಡ್ಕೋಬೋದು. ಕೆಲವು ಸರಿ ಮದುವೆಗೆ ನೋಡೋಕ್ಕೆ ಅಂತ ಜಾತಕಗಳು ತೋರಿಸಿದಾಗ ಅದರಲ್ಲಿ ನಿಮಗೆ ರಾಹುದೋಷ ಇದೆ, ಕುಜದೋಷ ಇದೆ, ನಾಗದೋಷ ಇದೆ ಅಂತ ಹೇಳ್ತಾರೆ. ಅವಾಗ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾಗಾರಾಧನೆ ಮಾಡಿ ಪ್ರತಿಷ್ಠೆ ಮಾಡಿಸಿ ದೋಷ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಹೇಳಿದಾಗ ನೀವು ಅದಕ್ಕೆ ಮುಂಚಿತವಾಗಿ ಮನೆಯಲ್ಲೇ ನೀವು 24 ದಿವಸಗಳು ಈ ಶರವಣ ಭವ ವ್ರತನ ಮಾಡಿ ನಂತರದಲ್ಲಿ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವು ಪೂಜೆ ಮಾಡಿಸಿ ದೋಷ ಪರಿಹಾರ ಮಾಡ್ಕೋಬೋದು. ಅಂಥ ವ್ರತ ಇದು ಶರವಣ ಭವ ವ್ರತ ಅಂತ ಇದರ ಹೆಸರು. ಇದನ್ನು ನಾವು ಮನೇಲಿ ನೀವು 24 ದಿವಸಗಳು ವ್ರತ ಹಿಡ್ದು ಮಾಡಬೇಕು. ನಂತರದಲ್ಲಿ ನೀವು ಹೋಗಿ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂಥದ್ದು ಈ ವ್ರತದ ನಿಯಮ ಆಗಿದೆ. ಈ ವ್ರತ ಮಾಡೋದ್ರಿಂದ ನಿಮಗೆ ಖಂಡಿತ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಯಾಕೆ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ನಾವೇನು ಕರ್ಮಗಳನ್ನ ಮಾಡಿರ್ತೀವೋ ಅದಕ್ಕೆ ರಿಲೇಟಿವ್ ಆಗಿ ನಮಗೆ ಈ ಜಾತಕದಲ್ಲಿ ಆ ದೋಷಗಳು ಕೂಡ ಬಂದು ಸೇರಿರುತ್ತೆ. ಆಗ ನಾವು ಸುಬ್ರಹ್ಮಣ್ಯನ ರಾಹುದೋಷಕ್ಕೆ, ನಾಗದೋಷಕ್ಕೆ, ಇದು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆಲ್ಲ ನೀವು ಸುಬ್ರಹ್ಮಣ್ಯನ ಆರಾಧನೆಯೇ ಮಾಡಬೇಕು. ಬೇರೆ ಯಾವ ದೇವರ ಆರಾಧನೆ ಮಾಡಿದ್ರೂ ಕೂಡ ಇದು ದೋಷ ಪರಿಹಾರ ಆಗೋದಿಲ್ಲ. ಇದು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿದ್ರೆ ಮಾತ್ರ ನಮಗೆ ದೋಷ ಪರಿಹಾರ ಮಾಡೋದು. ಹಾಗಾಗಿ ಎಲ್ಲರೂ ಅದೇ ದೋಷ ಇದ್ದಾಗ, ರಾಹುದೋಷ ಇದ್ದರೆ, ಕುಜದೋಷ ಇದ್ದರೆ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಕುಕ್ಕೆಗೆ ಹೋಗಿ ಅಂತ ಇದು ಪುರೋಹಿತರು ಅಥವಾ ಪಂಡಿತರುಗಳು ಹೇಳ್ತಾರೆ. ಹಾಗಾಗಿ ಅದಕ್ಕೆ ಮುಂಚಿತವಾಗಿ ನೀವು ಮನೆಯಲ್ಲಿ ನೀವು ಸಂಕಲ್ಪ ತಗೊಂಡು ಈ ವ್ರತನ ಆರಾಧನೆ ಮಾಡಬೇಕು. ಈ ವ್ರತ ಬಹಳ ಸರಳವಾಗೇ ಇದೆ, ಏನು ಜಾಸ್ತಿ ಕಷ್ಟ ಇಲ್ಲ. ಮನೆಯಲ್ಲಿ 24 ದಿವಸಗಳು ಈ ವ್ರತನ ಮಾಡ್ತಕ್ಕಂಥದ್ದು. ಈ ವ್ರತಕ್ಕೆ ಬೇಕಾಗಿರೋ ಅಂಥದ್ದು ಏನೇನು ಅಂತ ನಿಮಗೆ ಹೇಳ್ತೀನಿ. ಇವಾಗ ನಾನು ಮುಂದೆ ಪ್ರಾಕ್ಟಿಕಲಲ್ಲೂ ಕೂಡ ತೋರಿಸ್ತೀನಿ ನಿಮಗೆ. ಈಗ ಮೊದಲು ಅದರ ವಿವರಣೆಯನ್ನು ನಿಮಗೆ ಹೇಳ್ತೀನಿ ಏನೇನು ಬೇಕಾಗುತ್ತೆ ಅಂತ. ಈ ವ್ರತ ಮಾಡಬೇಕಾದ್ರೆ ನಿಮಗೆ ಒಂದು ಮಣೆ ಬೇಕಾಗುತ್ತೆ, ಹಾಗೂ ರಂಗೋಲಿ ಬೇಕಾಗುತ್ತೆ, ಮಣ್ಣಿನ ದೀಪ ಬೇಕಾಗುತ್ತೆ, ಮತ್ತು ಎಳ್ಳೆಣ್ಣೆ ಬೇಕಾಗುತ್ತೆ. ಇಷ್ಟನ್ನು ನೀವು ಇಟ್ಕೊಂಡು ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ನೀವು ಮಾಡ್ತಕ್ಕಂಥದ್ದು. ಈ ರಂಗೋಲಿನಲ್ಲಿ ಶರವಣ ಭವನ 6 ಕೋನಗಳಿರುವಂಥ ಒಂದು ಮಂಡಲ ಬರುತ್ತೆ. ಆ ಮಂಡಲನ್ನು ಹಾಕ್ಕೊಂಡು ನೀವು 6 ಕೋನಗಳಲ್ಲೂ ಕೂಡ 6 ದೀಪಗಳನ್ನ ಇಟ್ಟು ಸುತ್ತ ಜೋಡಿ ಬತ್ತಿನಲ್ಲಿ ಎಳ್ಳೆಣ್ಣೆ ಹಾಕಿ ಸುತ್ತ ದೀಪ ಇಟ್ಟು ಆ ಮಂಡಲದಲ್ಲಿ ಶರವಣ ಭವನ ಬರೆದು ಮಧ್ಯದಲ್ಲಿ ಸುಬ್ರಹ್ಮಣ್ಯನ ವೇಲು ಇಡಬೇಕು. ಇಲ್ಲಿ ಮಧ್ಯದಲ್ಲಿ ಸುಬ್ರಹ್ಮಣ್ಯನ ವೇಲು ಇಟ್ಟು ಈ ವ್ರತನ ಆಚರಣೆ ಮಾಡ್ತಕ್ಕಂಥದ್ದು. ಇದು ಬೆಳಿಗ್ಗೆನಾದರೂ ಮಾಡ್ಬೋದು ಅಥವಾ ಸಂಜೆನಾದರೂ ಮಾಡ್ಬೋದು. ನಿಮಗೆ ಅನುಕೂಲ ಯಾವ ರೀತಿ ಇರುತ್ತೆ. ಈಗ 2 ಟೈಮ್ದಲ್ಲೂ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು, ಸಂಜೆ ಗೋಧೂಳಿ ಲಗ್ನದಲ್ಲೂ ಕೂಡ ಈ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಬೆಳಿಗ್ಗೆ ಮಾಡೋರಾದರೆ ಬೆಳಿಗ್ಗೆ ಮಡಿಯಿಂದ ಸ್ನಾನ ಮಾಡಿಕೊಂಡು ಮಡಿಯಿಂದ ಸಂಕಲ್ಪ ತಗೊಂಡು ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ನೀವು ಅದು ಹೇಳ್ತೀನಿ ನಾನು ಮುಂದೆ ಮಾಡಬೇಕಾದ್ರೆ. ಅದು ಆವತ್ತಿನ ದಿನ ನೀವು ಸಂಕಲ್ಪ ತಗೊಂಡು ಇದು ಮಂಡಲನ ಕೂಡ ಬರ್ಕೊಂಡು ನೀವು ಆ ಮಂಡಲದಲ್ಲಿ ನಾನು ಮುಂದೆ ಏನು ಹೇಳ್ಕೊಡ್ತೀನಿ, ಶರವಣ ಭವದ ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಹಾಕಿ ಇಷ್ಟಿಷ್ಟು ಸರಿ ಹೇಳಬೇಕು ಅಂತ ಹೇಳ್ತೀನಿ, ಅಷ್ಟನ್ನು ಹಾಕಿ ನೀವು ಮಧ್ಯದಲ್ಲಿ ವೇಲಿಗೂ ಕೂಡ ಪೂಜೆ ಮಾಡಿ, ನೀವು ಮನೆಯಲ್ಲಿ ಹೇಗೆ ಮಾಡ್ತೀರಾ ಅದೇ ರೀತಿ ಪೂಜೆ ಮಾಡಿ ಒಂದು ನೈವೇದ್ಯ ಇಟ್ಟು ಸುಬ್ರಹ್ಮಣ್ಯನ ಕವಚ ಹೇಳಬೇಕು. ಇದು ಮುಖ್ಯವಾಗಿ ಇದಕ್ಕೆ ಬರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಕವಚ. ಯಾಕೆಂದರೆ ಸುಬ್ರಹ್ಮಣ್ಯನ ಕವಚ ಇದ್ದರೆ ನಿಮಗೆಲ್ಲವೂ ಕೂಡ ಅವನ ರಕ್ಷಣೆ ಸಿಗುತ್ತೆ. ಹಾಗಾಗಿ ಸುಬ್ರಹ್ಮಣ್ಯನ ಕವಚನ ಹೇಳಿ ನೀವು 24 ದಿವಸ ಆರಾಧನೆ ಮಾಡಬೇಕು. ಈ ವ್ರತನ ಮಾಡಬೇಕು. ನೀವು ನಂತರದಲ್ಲಿ 24 ದಿವಸ ಮಾಡಾದಮೇಲೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಇನ್ನು ಬೇರೆ ಬೇರೆ ಕಡೆ ಹೋಗ್ತಾರೆ, ಅಲ್ಲಿಗೆ ಹೋಗಿ ನೀವು ಒಂದು ಪೂಜೆ ಕೊಟ್ಟು ಅವ್ರು ಏನು ಹೇಳಿರ್ತಾರೆ
ಅದನ್ನೆಲ್ಲ ಮಾಡಿ ನೀವು. ಅಥವಾ ಯಾರು ಏನು ಹೇಳಿಲ್ಲ, ಏನೋ ದೋಷ ಇದೆ ಅಂತ ನಮಗೆ ಜಾತಕದಲ್ಲಿ ಕಂಡು ಬಂದಿದೆ, ನಾನು ಮಾಡ್ತೀನಿ ಅಂದರೆ ಈಗ ನಾನು ಹೇಳಿದ ರೀತಿಯಲ್ಲೂ ಕೂಡ ನೀವು ಮಾಡ್ಬೋದು. ಮನೆಯಲ್ಲಿ ಆರಾಧನೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನೀವು ಕುಕ್ಕೆಗೆ ಹೋಗ್ತೀರೋ ಘಾಟಿಗೆ ಹೋಗ್ತೀರೋ ನಿಮಗೆ ಬಿಟ್ಟಿದ್ದು, ಅದು ಹೋಗಿ ಅಲ್ಲಿಗೆ ಹೋಗಿ ನೀವು ಅಲ್ಲಿ ಪೂಜೆ ಮಾಡಿಸಿ ಒಂದು ಟವಲ್ಲು ಮತ್ತು ಒಂದು ಅಚ್ಚು ಬೆಲ್ಲ, ಈ ವೇಲು ಏನಿರುತ್ತೆ ಅದನ್ನು ತೊಗೊಂಡೋಗಿ ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟಿದ್ದೇನೆ ಬಂದರೆ ನಿಮ್ಮ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಅಥವಾ ನಿಮ್ಮ ಮದುವೆಯಲ್ಲಿ ಏನೇ ದೋಷ ಇದ್ದರೂ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಅಥವಾ ಹೆಲ್ತ್ಗೆ ಬಂದರೆ ಹೆಲ್ತ್ನೂ ಕೂಡ ವಾಸಿ ಆಗುತ್ತೆ. ನಿಮಗೆ ಎಷ್ಟೋ ದಾರಿಗಳು ಸಿಗುತ್ತೆ ನಿಮಗೆ. ಆಮೇಲೆ ಮಾತ್ರೆ ಔಷಧಿ ನೀವು ಆಯುರ್ವೇದಿಕ್ ತೊಗೋತಿರೋ, ಇಂಗ್ಲೀಷ್ ಮೆಡಿಷನ್ ತೊಗೋತಿರೋ, ಅದೆಲ್ಲವೂ ಕೂಡ ನಿಮಗೆ ಹಿಡಿಯುತ್ತೆ, ಶರೀರಕ್ಕೆ ಹಿಡಿದು ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ತಿರಲ್ಲ ಆ ಒಂದು ಆಶೀರ್ವಾದ ಸಿಗುತ್ತೆ. ಮತ್ತು ಅವನ ಕವಚ ಹೇಳೋದ್ರಿಂದ ನಿಮ್ಗೆ ರಕ್ಷಣೆ ಸಿಗುತ್ತೆ, ಎಲ್ಲವೂ ಕೂಡ ವಾಸಿಯಾಗುತ್ತೆ. ಮತ್ತು ಪ್ರತಿದಿನವೂ ಕೂಡ ಈ ಹೊಸ ಮಂಡಲನ ಹಾಕಬೇಕು. ಪ್ರತಿದಿನವೂ ಒಂದು ಮಂಡಲ ಬರೀಬೇಕು, ಅಲ್ಲಿ 6 ದೀಪಗಳನ್ನ ಹಚ್ಚಿ ನಾನು ಏನು ಹೇಳ್ಕೊಡ್ತೀನಿ ಆ ರೀತಿಯ ಪೂಜೆಗಳನ್ನ ಮಾಡಬೇಕು. ಅದಾದಮೇಲೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಇನ್ನು ಪ್ರತಿದಿನವೂ ಹೊಸ ಮಂಡಲ ಹಾಕಿ ದೀಪಗಳು ಅದೇ ಇರುತ್ತೆ, ಅದನ್ನು ಒರೆಸಿ ಕ್ಲೀನ್ ಮಾಡಿ ಹೊಸ ಬತ್ತಿ ಹಾಕಿ ಎಣ್ಣೆ ಹಾಕಿ ಅದನ್ನು ಆರಾಧನೆ ಮಾಡ್ತಕ್ಕಂಥದ್ದು. ದೇವ್ರ ಮನೆಯಲ್ಲಾದರೂ ನೀವು ಒಂದು ಮಣೆ ಇಟ್ಟು ಪ್ರತ್ಯೇಕವಾಗಿ ಅದಕ್ಕೆ ಅಂತಲೇ ಒಂದು ಮಣೆ ಇಟ್ಟು ಮಾಡ್ತಕ್ಕಂಥದ್ದು 24 ದಿವಸ. ಯಾವಾಗ ಬೆಳಿಗ್ಗೆ ಹಿಡಿದ್ರೆ ನೀವು ಬೆಳಿಗ್ಗೆ ಹೊತ್ತೆ ಮಾಡ್ಕೊಂಬರ್ಬೇಕು, ಸಂಜೆ ಹಿಡಿದ್ರೆ ಸಂಜೆನೇ ಮಾಡಬೇಕು. ಸಂಜೆ ಯಾರಾದರೂ ಸಂಜೆ ಹಿಡ್ದು ನಾನು ವ್ರತ ಮಾಡ್ತೀನಿ ಅಂತಂದರೆ ಅವರು ಕೂಡ 5ರಿಂದ 6:30 ಒಳಗೆ ನೀವು ಮುಗಿಸ್ಬಿಡ್ಬೇಕು ಅದು ವ್ರತನ. ಅವು ಸಂಜೆನೂ ಸ್ನಾನ ಮಾಡಿ ಮಡಿ ಮಾಡಿಕೊಂಡು ನೀವು ಏನು ಹೇಳಿರ್ತೀನಿ ಆ ರೀತಿ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿ ಅಲ್ಲಿ ವ್ರತನ 24 ದಿವಸ ಮುಗಿದು. ಅಥವಾ ನಾನು ಕುಕ್ಕೆಗೆ ಹೋಗೋಕ್ಕಾಗಲ್ಲ, ನಾನು ಘಾಟಿಗೂ ಕೂಡ ಹೋಗೋಕ್ಕಾಗಲ್ಲ ಅಂತಂದರೆ ನಿಮ್ಮ ಮನೆ ಹತ್ರದಲ್ಲಿರೋವಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೂಡ ನೀವು ಹೋಗ್ಬೋದು. ಹೋಗಿ ಅಲ್ಲೇ ನೀವು ಅಭಿಷೇಕ ಪೂಜೆಗೆಲ್ಲ ಕೊಟ್ಟು ಈ ಒಂದು ಟವಲ್ಲು, ಒಂದು ಅಚ್ಚು ಬೆಲ್ಲ, ಈ ವೇಲು ಎಲ್ಲ ಇಟ್ಟು ದಾನ ಕೊಟ್ಟು ನೀವು ಇದು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಮುಂದೆ ನಾನು ನಿಮಗೆ ತೋರಿಸ್ತೀನಿ, ನಾನು ಪ್ರಾಕ್ಟಿಕಲಾಗಿ ಹೇಗೆ ಈ ಮಂಡಲ ಹಾಕೋದು, ಹೇಗೆ ಅದನ್ನು ಪೂಜೆ ಮಾಡಿ ಏನು ಮಂತ್ರ ಹೇಳಬೇಕು ಅದಕ್ಕೆ, ಮತ್ತು ಏನು ನೀವು ಕವಚ ಯಾವುದು ಓದಬೇಕು ಅಂತ ಹೇಳ್ಕೊಡ್ತೀನಿ. ನೈವೇದ್ಯಗಳನ್ನ ಯಾವ ರೀತಿ ಅರ್ಪಿಸ್ಬೇಕು, ಏನೇನು ನೈವೇದ್ಯಗಳು ಅರ್ಪಿಸ್ಬೋದು, ನೀವು ದಿನ ಹೇಗೆ ಪೂಜೆ ಮಾಡಬೇಕು ಅನ್ನೋದೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಅದನ್ನು ತೋರಿಸ್ತಾ ನಿಮಗೆ ಇನ್ನೂ ಕೆಲವು ವಿಷಯಗಳನ್ನ ನಾನು ಹೇಳ್ಕೊಡ್ತೀನಿ. ನಿಮಗೆ ಇದ್ರ ಮೇಲೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ, ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾರು ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ತೆ.